ಹಾಗಾದ್ರೆ ಯಲಹಂಕ ಭಾಗದ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಅವರು ಸುಧಾಕರ್ ಭೇಟಿಯ ನಂತರ ಏನ್ ಹೇಳಿದ್ರು? ಎಸ್.ಆರ್. ವಿಶ್ವನಾಥ್ ಅವರ ಸ್ಟೇಟ್ಮೆಂಟ್ಗಳು ಇವು. ಅಮಿತ್ ಶಾ ಸಂಧಾನದ ಬೆನ್ನಲ್ಲೇ ಮುನಿಸು ಮರೆತು ಕೆಲಸ ಮಾಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಮೇಲೆ ನನಗೆ ಯಾವುದೇ ಅಸಮಾಧಾನ ಇಲ್ಲ. ಸುಧಾಕರ್ ವರ್ತನೆ ಬಗ್ಗೆ ಅಷ್ಟೇ ನನಗೆ ಅಸಮಾಧಾನ ಇತ್ತು ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ಯಾರು ಹೇಳಲಿ ಬಿಡ್ಲಿ, ಸುಧಾಕರ್ ಅವರಿಗೆ ಲೀಡ್ ಕೊಡೋ ಕೆಲಸ ಜವಾಬ್ದಾರಿ ನಂದು ನನ್ನ ಕ್ಷೇತ್ರದಲ್ಲಿ ಅನ್ನೋದನ್ನ ತಿಳಿಸಿದ್ರು. ಜೊತೆಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೂ ನಾನು ಹೋಗ್ತೀನಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕೂಡ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ ಹೋಗ್ತೀನಿ. ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ. ನಾಳೆ ನಾಮಕಾವಸೆ ಒಂದು ನಾಮಪತ್ರ ಸಲ್ಲಿಸೋದು, ಬಲಾಬಲ ತೋರಿಸೋದು. ಸೊ ಅದು ಅಸಮಾಧಾನ ನಾವು ಪಕ್ಷದ ಮೇಲೆ ನಾವು ಯಾವತ್ತೂ ಕೂಡ ಮಾಡೇ ಇರಲಿಲ್ಲ. ಅಭ್ಯರ್ಥಿಯಾದ ಆಯ್ಕೆಯಾದಂಥ ಸುಧಾಕರ್ ಅವರ ಬಗ್ಗೆ, ಅವರ ವರ್ತನೆ ಬಗ್ಗೆ, ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಹೊರತು ನಾವು ಆವತ್ತು ಹೇಳಿದ್ದೀವಿ ನರೇಂದ್ರ ಮೋದಿಯವರನ್ನು ನೋಡ್ತೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ, ಭಾರತೀಯ ಜನತೆಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು, ಚುನಾವಣಾ ಚಾಣಕ್ಯ ಅಂತ ಹೇಳ್ಕಂಥ ಅಮಿತ್ ಶಾಜಿಯವರು ನಿನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ. ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಇದ್ವಿ. ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ. ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ. ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ವಿ. ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯ ಗೆದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು 8 ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು. ಇವತ್ತು